ಬರೀ ಕೆಟ್ಟ ಯೋಚನೆ. ಎಷ್ಟೇ ಸಲಿ ಪ್ರಯತ್ನ ಪಟ್ಟರೂ ಬಿಡೋಕೆ ಆಗ್ತಿಲ್ಲ, ಮರೆಯೋಕೆ ಆಗ್ತಿಲ್ಲ. ಬರೀ ಮನಸ್ಸು ಪದೇ ಪದೇ ಅದನ್ನೇ ಕೇಳುತ್ತೆ. ನಿಮ್ಗೂ ಈ ರೀತಿ ಆದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಭಗವಾನ್ ಬುದ್ಧನ ಒಂದು ಅದ್ಭುತ ಕತೆ ಹೇಳ್ತೀನಿ. ಈ ಕತೆ ನಿಮ್ಮ ತಲೆಯಲ್ಲಿ ಬರುವ ಕೆಟ್ಟ ಅಶ್ಲೀಲ, ಮನಸ್ಸು ಕೆಡಿಸುವಂತ ವಿಚಾರಗಳನ್ನ ನಿಲ್ಲಿಸಲು, ನಿಯಂತ್ರಣ ಮಾಡಲು ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಕೆಟ್ಟ ಯೋಚನೆಯಿಂದ ಮನಸ್ಸನ್ನ ನಿಯಂತ್ರಣ ಮಾಡೋಕೆ ನೀವು ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ಸಲ ಗೌತಮ್ ಬುದ್ಧನ ಬಳಿ ಒಬ್ಬ ಯುವಕ ಬಂದ ಮತ್ತೆ ಹೇಳ್ದ, ಹೇ ಬುದ್ಧ, ನನ್ನ ತಲೆಯಲ್ಲಿ ಇಷ್ಟೊಂದು ಕೆಟ್ಟ ಯೋಚನೆ ಯಾಕೆ ಬರುತ್ತೆ? ನನಗೆ ಇಷ್ಟ ಇಲ್ಲ ನನ್ನ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರೋದು. ಆದ್ರೂ ನನ್ನ ಮನಸ್ಸಲ್ಲಿ ಯಾವಾಗಲೂ ಕಾಮ ವಾಸನದ ವಿಚಾರ ನಡೀತಲೇ ಇರುತ್ತೆ. ಮತ್ತೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತುಂಬಾ ತೊಂದರೆ ಪಡ್ತಾ ಇದ್ದೀನಿ. ನನ್ನ ಊರ್ಜಾ ಶಕ್ತಿ, ಸಮಯ ಎಲ್ಲ ಇಂಥ ಯೋಚನೆ ಮಾಡೋದ್ರಲ್ಲೇ ವ್ಯರ್ಥ ಹೋಗ್ತಿದೆ. ಮತ್ತೆ ಈ ಎಲ್ಲಾ ವಿಷಯಗಳಿಂದ ನಾನು ಶಾಂತಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ನಾನು ಸ್ತ್ರೀಯರನ್ನ ನೋಡಿ ಯಾವಾಗಲೂ ಮೋಹಿತನಾಗ್ತೀನಿ. ನಾನು ನನ್ನನ್ನೇ ನಿಯಂತ್ರಣದಲ್ಲಿ ಇಡೋಕೆ ಆಗಲ್ಲ. ಬುದ್ಧ ಮುಗುಳ್ನಗೆಯಿಂದ ಯುವಕನಿಗೆ ಕೇಳಿದ್ರು, ನಿನಗೆ ಗೊತ್ತಾ ಈ ಕಾಮ ವಾಸನೆ ಅಂದ್ರೆ ಏನು ಅಂತ? ಅವನು ಉತ್ತರಿಸ್ತಾ, ಬುದ್ಧ, ನನಗೆ ಇದಂತೂ ಗೊತ್ತಿಲ್ಲ ಕಾಮ ವಾಸನ ಏನು ಅಂತ, ಆದ್ರೆ ಇದಂತೂ ಗೊತ್ತು, ಇದು ಏನಿದೆ ತುಂಬಾ ಕೆಟ್ಟ ವಿಚಾರ ಅಂತ. ಬುದ್ಧ ಆ ಯುವಕನಿಗೆ ಹೇಳಿದ್ರು, ಎಲ್ಲದಕ್ಕಿಂತ ಮೊದಲು ನೀನು ಇದನ್ನ ತಿಳಿಯಬೇಕು, ಪ್ರಾಕೃತಿಕ ರೂಪದಿಂದ ಯಾವುದೆಲ್ಲ ನಮ್ಮ ಒಳಗೆ ಇದೆಯೋ ಅದು ಕೆಟ್ಟದ್ದಲ್ಲ. ನಮ್ಮ ಜೀವನದಲ್ಲಿ ಅದರ ಯಾವುದಕ್ಕಾದ್ರೂ ಒಂದರ ಉಪಯೋಗ ಬಂದೇ ಬರುತ್ತೆ. ವಾಸನ ಇದೇನು ಕೆಟ್ಟದ್ದಲ್ಲ, ಅದು ಒಂದು ನಮ್ಮ ಮನದ ಭಾವನೆ. ಅದು ಯಾವ್ದಾದ್ರೂ ಕೊರತೆನ ಅನುಭವ ಮಾಡಿಸುತ್ತೆ. ಮತ್ತೆ ನಾವು ವಸ್ತುನ ಪಡೆಯೋದಕ್ಕೆ ಆ ವಸ್ತು ಮೇಲೆ ಆಕರ್ಷಣೆಗೆ ಒಳಗಾಗ್ತೀವಿ. ಯಾವ ತರ ಅಂದ್ರೆ, ಏನಾದ್ರೂ ನಿನ್ನಲ್ಲಿ ಹಣದ ಕೊರತೆ ಇದ್ರೆ ಆಗ ನಿಮ್ಮ ಮನದಲ್ಲಿ ಹಣ ಸಂಪಾದನೆ ಮಾಡುವ ವಾಸನ ಸೃಷ್ಟಿಯಾಗತ್ತೆ. ವಾಸನ ಅಂದ್ರೆ ಬೇರೆ ಏನೂ ಅಲ್ಲ, ಒಂದು ಪ್ರಕಾರದ ಕೊರತೆ, ಒಂದು ಪ್ರಕಾರದ ಆಸೆಯ ಬೇಡಿಕೆಯ ಅನುಭವ. ಅದೇ ಈ ಆಸೆ ಶಾರೀರಿಕ ಆದ್ರೆ ನಾವು ಇದಕ್ಕೆ ಕಾಮ ವಾಸನೆ ಎಂದು ಹೆಸರು ಕೊಡ್ತೀವಿ. ಯುವಕ ಗೌತಮ್ ಬುದ್ಧರಿಗೆ ಹೇಳ್ತಾ, ಬುದ್ಧ, ನನಗೆ ಕಾಮ ವಾಸನೆ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆದ್ರೆ ನೀವು ಇದನ್ನ ಹೇಳಿ, ಇದು ಎಲ್ಲಿಂದ ಬರುತ್ತೆ ಮತ್ತೆ ಹೇಗೆ ಬರುತ್ತೆ? ಗೌತಮ್ ಬುದ್ಧ ಹೇಳಿದ್ರು, ಕಾಮ ವಾಸನೆ ಕೆಟ್ಟ ಯೋಚನೆ ಎಲ್ಲಿಂದಾನು ಬರೋದಿಲ್ಲ, ಇದು ನಮ್ಮ ಒಳಗೆ ಇರುತ್ತೆ. ಮತ್ತೆ ಇದು ಇರುವುದು ಕೂಡ ತುಂಬಾ ಅಗತ್ಯನೇ, ಆಗಲೇ ಮಾನವ ಜಾತಿಯ ವಿಸ್ತಾರ ಆಗೋದು. ಯುವಕ ಹೇಳ್ದ, ಇದು ನಮ್ಮೊಳಗೇನೆ ಇದ್ರೆ ಮತ್ತೆ ಇದು ತುಂಬಾ ಅಗತ್ಯನೇ ಆಗಿದ್ರೆ ಜನ ಇದನ್ನ ತಪ್ಪು ಅಂತ ಯಾಕೆ ಹೇಳ್ತಾರೆ? ಬುದ್ಧ ಹೇಳಿದ್ರು, ಇದೇ ತಾನೇ ಸಮಸ್ಯೆ. ಜನರು ಕಾಮ ವಾಸನೆಯನ್ನ ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದನ್ನ ಔಸಿಡಲು, ಮುಚ್ಚಿಡಲು ಪ್ರಯತ್ನ ಮಾಡುತ್ತಾರೆ. ಕಾಮ ವಾಸನೆ ತಪ್ಪಲ್ಲ, ಬದಲಿಗೆ ಕಾಮ ವಾಸನೆನ ಕೆಟ್ಟ ರೀತಿಯಲ್ಲಿ ಪ್ರಯೋಗ ಮಾಡೋದು ತಪ್ಪು. ಜನ ಯಾವುದನ್ನ ಪ್ರೀತಿ ಮಾಡ್ತಾರೆ ಬರೀ ಅದನ್ನ ಪಡೆಯೋಕೆ ಮಾತ್ರ ಬದುಕ್ತಾರೆ. ಅದನ್ನ ಗಳಿಸೋದು ಅವರ ಮಾರ್ಗ ಮಾಡ್ಕೊಳ್ತಾರೆ. ಮತ್ತೆ ಅದರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಇವೆಲ್ಲ ತಪ್ಪು. ಬುದ್ಧ ಯುವಕನಿಗೆ ಹೇಳಿದ್ರು, ಏನೋ ನಿನಗೆ ಗೊತ್ತಾ ಪ್ರಾಣಿಗಳಲ್ಲೂ ಕಾಮವಾಸನೆ ಇರುತ್ತೆ ಅಂತ? ಯುವಕ ಉತ್ತರ ಕೊಟ್ಟ, ಹಾ ಬುದ್ಧ, ಪ್ರಾಣಿಗಳಲ್ಲೂ ಕಾಮವಾಸನೆ ಇರುತ್ತೆ, ಯಾಕಂದ್ರೆ ಪ್ರಾಣಿಗಳು ಕೂಡ ತಮ್ಮ ವಂಶನ ಮುಂದೆ ತಗೊಂಡು ಹೋಗೋಕೆ. ಬುದ್ಧ ಹೇಳಿದ್ರು, ಹಾಗಾದ್ರೆ ನಾವು ಪ್ರಾಣಿಗಳ ಕಾಮ ವಾಸನೆನ ತಪ್ಪು ಅಂತ ಯಾಕೆ ಹೇಳಲ್ಲ? ಯುವಕ ಹೇಳ್ದ, ನನಗೆ ಗೊತ್ತಿಲ್ಲ ಮಹಾತ್ಮ, ನೀವೇ ನನಗೆ ತಿಳಿಸಿ. ಗೌತಮ್ ಬುದ್ಧ ಹೇಳಿದ್ರು, ಪ್ರಾಣಿಗಳು ತಮ್ಮ ಕಾಮ ವಾಸನೆಯ ಪ್ರಯೋಗ ಆನಂದ ಪ್ರಾಪ್ತಿಗಾಗಿ ಮಾಡಲ್ಲ, ಅವು ಕೇವಲ ಸಂತಾನೋತ್ಪತ್ತಿಗಾಗಿ ಮಾತ್ರ ತಮ್ಮ ಕಾಮ ವಾಸನೆಯ ಪ್ರಯೋಗ ಮಾಡುತ್ತೆ. ಪ್ರಾಣಿಗಳಿಗೆ ಪ್ರಕೃತಿ ಇಷ್ಟೊಂದು ಜ್ಞಾನ ತಿಳುವಳಿಕೆ ಕೊಟ್ಟಿಲ್ಲ ಕಾಮ ವಾಸನೆನ ಅವು ಸುಖದ ಆಧಾರ ಮಾಡ್ಕೊಳ್ಳೋಷ್ಟು. ಕೇವಲ ಮನುಷ್ಯನೇ ತನ್ನ ತಿಳುವಳಿಕೆ ಜ್ಞಾನದ ಬಲದ ಮೇಲೆ ಈ ಪ್ರಕೃತಿಯಲ್ಲಿ ಸಿಗೋ ಪ್ರತಿಯೊಂದು ವಸ್ತುವಿನ ಮೇಲೆ ತನ್ನ ಸುಖಕ್ಕೋಸ್ಕರ ಪ್ರಯೋಗ ಮಾಡ್ತಾನೆ. ನಾವು ಮನುಷ್ಯರು ಮಾತ್ರ ಕಾಮ ವಾಸನೆನ ಒಂದು ಸುಖದ ಸಾಧನೆ ಮಾಡ್ಕೊಂಡಿದ್ದೀವಿ. ಆದರೆ ಪ್ರಕೃತಿಯಂತೂ ನಮಗೆ ನಮ್ಮ ವಂಶ ಮುಂದುವರಿಸೋದಕ್ಕೆ ಕೊಟ್ಟಿದ್ದು. ಆದ್ರೆ ಮನುಷ್ಯರು ಇದನ್ನ ಜೀವನದ ಒಂದು ದೊಡ್ಡ ಗುರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಕಾಮ ವಾಸನೆನ ಈ ತರ ಕರೆಯೋದು ತಪ್ಪಾಗತ್ತೆ. ಯುವಕ ಕೇಳ್ದ, ಮಹಾತ್ಮ, ಈ ಕಾಮ ವಾಸನೆ ನಮ್ಮ ಮೇಲೆ ಹಾವಿ ಯಾಕೆ ಆಗತ್ತೆ? ಇದು ಯಾಕೆ ಯಾವಾಗಲೂ ಬರುತ್ತೆ? ಆಗ ಗೌತಮ್ ಬುದ್ಧ ಹೇಳಿದ್ರು, ಕೇಳು, ಈಗ ನಾನು ನಿನಗೆ ಹೇಳೋದು ಗಮನ ಇಟ್ಟು ಕೇಳು. ಕಾಮ ವಾಸನೆಯ ಎಲ್ಲಾ ಗುಟ್ಟು ನಿನಗೆ ಗೊತ್ತಾಗತ್ತೆ. ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ಕೇವಲ ನೀನು ಗಮನ ಇಟ್ಟು ತಿಳ್ಕೋಬೇಕು. ಒಂದು ಸಮಯದ ಮಾತು. ಒಂದು ಆಶ್ರಮದಲ್ಲಿ ಗುರು ಮತ್ತೆ ಅವರ ಶಿಷ್ಯರು ಇರ್ತಿದ್ರು. ಅವರು ದಿನನಿತ್ಯ ಆಶ್ರಮದ ಹತ್ರ ಇರುವ ಒಂದು ಊರಿಗೆ ಹೋಗಿ ಭಿಕ್ಷಾಟನೆ ಮಾಡ್ತಿದ್ರು. ಆ ಆಶ್ರಮದ ಒಬ್ಬ ಶಿಷ್ಯ ಯಾವ ಊರಿಗೆ ಅವನು ಭಿಕ್ಷೆ ಬೇಡೋಕೆ ಹೋಗ್ತಿದ್ನೋ ಆ ರಸ್ತೆ ಮಧ್ಯದಲ್ಲಿ ಒಂದು ನದಿ ಸಿಕ್ತಿತ್ತು. ಒಂದು ದಿನ ಅವನು ನೋಡ್ದ, ಒಬ್ಬ ಹುಡುಗ ಒಂದು ಮರದ ಹಿಂದೆ ಅಡಗಿ ಒಬ್ಬ ಅಪರಾಧಿಯಂತೆ ಬಚ್ಚಿಟ್ಕೊಂಡಿದ್ದಾನ. ಮತ್ತೆ ಕದ್ದು ಏನೋ ನೋಡ್ತಿದ್ದ. ಇವನು ಆ ಹುಡುಗನ ಹತ್ರ ಹೋದ ಮತ್ತೆ ಅವನಿಗೆ ಹೇಳ್ದ, ತಮ್ಮ, ನೀನು ಮರದ ಹಿಂದೆ ಔಸ್ಕೊಂಡು ಕದ್ದು ಏನ್ ನೋಡ್ತಿದ್ಯಾ? ಯುವಕ ಹೇಳ್ದ, ಅರೆ, ನಿನಗೆ ಕಾಣಿಸ್ತಿಲ್ವೇನೋ ನಾನ್ ಏನ್ ನೋಡ್ತಿದ್ದೀನಿ ಅಂತ? ಆಗ ಶಿಷ್ಯ ನದಿಯ ಹತ್ರ ತಿರುಗಿ ನೋಡ್ದ. ಅಲ್ಲಿ ಕೆಲವು ಯುವತಿಯರು ನೀರು ತುಂಬ್ತಾ ಇದ್ರು. ಆಗ ಸಾಧುನು ಶಿಷ್ಯ ಆ ಹುಡುಗನಿಗೆ ಹೇಳ್ದ, ತಮ್ಮ, ಅಲ್ಲೊಂದು ಯುವತಿಯರು ನೀರು ತುಂಬ್ತಾ ಇದ್ದಾರೆ, ಇದರಲ್ಲಿ ಕದ್ದು ನೋಡುವಂತದ್ದೇನಿದೆ? ಆಗ ಆ ಹುಡುಗ ಶಿಷ್ಯನ ಮುಖ ನೋಡಿ ಹೇಳ್ತಾನೆ, ಏ ದಡ್ಡ, ನಿನಗೆ ಕಾಣಿಸ್ತಿಲ್ವೇನೋ ಆ ಅಪ್ಸರಿಯರು ನದಿಯಿಂದ ನೀರ್ ಹೇಗೆ ತುಂಬ್ತಾ ಇದ್ದಾರೆ ಅಂತ? ಅವರು ತುಂಬೋ ಶೈಲಿ ನೋಡು, ಅವರ ಕೋಮಲವಾದ ಶರೀರನ ನೋಡು, ಅವರು ಹೇಗೆ ಬಿಂದಿಗೆನ ಸೊಂಟದಲ್ಲಿ ಇಡ್ತಾರೆ ನೋಡು, ಅವರು ಬಿಂದಿಗೆ ಎತ್ಕೊಂಡು ಹೋಗುವ ಶೈಲಿ ನೋಡು. ಆಗ ಶಿಷ್ಯ ನದಿಯ ಬಳಿ ಮತ್ತೊಮ್ಮೆ ನೋಡ್ದ. ಮತ್ತೆ ಈ ಸಲ ಅವನು ಇದೆಲ್ಲ ನೋಡ್ತಾನೆ ನಿಂತಿದ್ದ. ಮೊದಲು ಏನೂ ಕಾಣ್ತಿರ್ಲಿಲ್ಲ. ಅವನು ನಿರ್ಭಯದಿಂದ ಇದ್ದ. ಅವನಿಗೆ ಯಾವ ವಿಷಯದಿಂದಲೂ ಹೆದರಿಕೆ ಇರಲಿಲ್ಲ.
ಆದ್ರೆ ಈಗ ಅವನು ಹೌಸ್ಕೊಳ್ತಿದ್ದ ಮತ್ತೆ ಕದ್ದು ಕದ್ದು ಆ ಯುವತಿಯರನ್ನ ನೋಡಲು ಪ್ರಾರಂಭಿಸಿದ. ಯಾವಾಗ ಅವನು ಕದ್ದು ಯುವತಿಯರನ್ನ ನೋಡ್ತಿದ್ನೋ ಆಗ ಅವನು ಇದ್ದಕ್ಕಿದ್ದಂತೆ ಒಳಗಿನಿಂದ ಹೆದರೋದ. ಮತ್ತೆ ಅವನು ಹೇಳ್ದ, ಇದು ನಾನೇನ್ ಮಾಡ್ತಾ ಇದ್ದೀನಿ, ನಾನೇನ್ ಮಾಡ್ತಿದ್ದೀನೋ ಈಗ ಅದು ಸರಿಯಲ್ಲ, ನಾನು ಇಲ್ಲಿಂದ ಹೊರಟೋಗ್ಬೇಕು. ಮತ್ತೆ ಅವನು ಅಲ್ಲಿಂದ ಬೇಗನೆ ಹೊರಟು ಆಶ್ರಮದಲ್ಲಿದ್ದ. ಆಶ್ರಮಕ್ಕೆ ಹೋಗಿ ಅವನ ಕೆಲಸದಲ್ಲಿ ತೊಡಗಿದ್ದ. ಆದ್ರೆ ಯಾವುದು ಅವನು ಈಗ ನೋಡ್ಕೊಂಡು ಬಂದಿದ್ನೋ ಅದೇ ಅವನ ಕಣ್ಣಿನ ಮುಂದೆ ಪದೇ ಪದೇ ಬರುತ್ತಿತ್ತು. ಅವನ ಮನಸ್ಸಲ್ಲಿ ಅದೇ ದೃಶ್ಯ ನಡೀತಿತ್ತು. ಅವನ ಮನಸ್ಸು ಅದನ್ನ ನೋಡೋಕೆ ಉತ್ಸಾಹ ಆಗ್ತಿತ್ತು. ಅವನಿಗೆ ಬೇರೆ ಯಾವುದೇ ಕೆಲಸದಲ್ಲೂ ಮನಸ್ಸೇ ಇರಲಿಲ್ಲ. ಬೆಳಗ್ಗೆ ಆದಂತೆ ಬೇಗನೆ ಆಶ್ರಮದಿಂದ ಭಿಕ್ಷೆಗೆ ಹೊರಡ್ತಿದ್ದ. ಮತ್ತೆ ಆ ನದಿಯ ಹತ್ರ ಮರದ ಹಿಂದೆ ಹೋಗ್ತಿದ್ದ. ಅಲ್ಲಿ ಆ ಹುಡುಗ ಮೊದಲಿನಿಂದಾನೇ ಇರ್ತಿದ್ದ. ಅವನು ಜೊತೆ ಸೇರಿ ಯುವತಿಯರನ್ನ ಕದ್ದು ಕದ್ದು ನೋಡ್ತಿದ್ದ. ಈಗ ಅವನು ಪ್ರತಿದಿನ ಹೀಗೆ ಮಾಡ್ತಿದ್ದ. ಅವನಿಗೆ ಇದು ದಿನನಿತ್ಯದ ಕೆಲಸ ಆಗಿತ್ತು. ಈಗ ಶಿಷ್ಯನ ಮನಸ್ಸು ಯಾವುದೇ ಕೆಲಸ ಮಾಡುವ ಮೇಲೆ ಇರಲಿಲ್ಲ. ಅವನು ಯಾವಾಗಲೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗೊಂದಲದಲ್ಲಿ ಇರ್ತಿದ್ದ. ಅವನು ಆಶ್ರಮದ ಕೆಲಸವನ್ನು ಕೂಡ ಸರಿಯಾಗಿ ಮಾಡ್ತಿರ್ಲಿಲ್ಲ. ಅವನು ಸರಿಯಾಗಿ ಮಲಗಲು ಆಗ್ತಿರ್ಲಿಲ್ಲ ಅಥವಾ ಸರಿಯಾಗಿ ಊಟ ಮಾಡೋದಕ್ಕೆ. ಅವನ ಮನಸ್ಸು ಚಿಂತೆಯಲ್ಲಿ ಇರ್ತಿತ್ತು. ಅವನ ಮನಸ್ಸು ಬರೀ ಪದೇ ಪದೇ ಆ ಯುವತಿಯರ ಸೌಂದರ್ಯವನ್ನು ನೋಡಲು ಗೋಗರಿಯುತ್ತಿತ್ತು. ಯಾವಾಗ ಗುರುಗಳು ಪ್ರವಚನ ಕೊಡ್ತಿದ್ರು ಆವಾಗಲೂ ಅವನ ಮನಸ್ಸು ಎಲ್ಲೋ ಬೇರೆ ಕಡೆ ವಿಚಾರದಲ್ಲಿ ಕಳೆದು ಹೋಗ್ತಿತ್ತು. ಆದ್ರೆ ಗುರುಗಳು ಅವ್ರ ಶಿಷ್ಯನ ಬದಲಾದ ಲಕ್ಷಣದ ಬಗ್ಗೆ ತಿಳ್ಕೊಂಡಿದ್ರು. ಆಗ ಒಂದು ದಿನ ಗುರು ಶಿಷ್ಯನನ್ನು ತನ್ನ ಕಡೆ ಕರ್ಕೊಂಡು ಹೇಳಿದ್ರು, ಇವತ್ತಿಂದ ನಾನು ಕೂಡ ನಿನ್ನ ಜೊತೆ ಭಿಕ್ಷೆ ಕೇಳೋಕೆ ಬರ್ತೀನಿ. ನಾನು ಮತ್ತೆ ನೀನು ಜೊತೆ ಜೊತೆಯಲ್ಲಿ ಭಿಕ್ಷೆ ಕೇಳೋಕೆ ಹೋಗೋಣ. ಆಗಲೇ ಶಿಷ್ಯ ಗುರುಗಳನ್ನ ಬೇಡ ಅಂತ ಹೇಳ್ದ, ಇಲ್ಲ ಗುರುಗಳೇ, ನೀವು ಚಿಂತೆಯಾಗಿ ತಗೋತೀರಾ, ನಾನು ಒಬ್ಬನೇ ಸರಿಯಾಗಿ ಭಿಕ್ಷೆ ಕೇಳಬಲ್ಲೆ. ಗುರು ಶಿಷ್ಯನಿಗೆ ಹೇಳಿದ್ರು, ಹಾಗಾದ್ರೆ ಸರಿ, ನೀನು ಒಬ್ನೇ ಭಿಕ್ಷೆ ಸ್ವೀಕರಿಸಲು ಹೋಗು. ಶಿಷ್ಯ ಅಲ್ಲಿಂದ ಬೇಗನೆ ಖುಷಿಯಾಗಿ ಭಿಕ್ಷೆ ಕೇಳಕ್ಕೆ ಹೊರಟೋದ. ಅವನು ಹೋದ ಮೇಲೆ ಗುರು ಕೂಡ ಆಶ್ರಮದಿಂದ ಹೊರಟರು. ಮತ್ತೆ ಶಿಷ್ಯನನ್ನ ಹಿಂಬಾಲಿಸಿದ್ರು. ಅವನು ಎಲ್ಲಿ ಹೋಗ್ತಾನೆ, ಯಾರ ಜೊತೆ ಸೇರ್ತಾನೆ ಅದನ್ನೆಲ್ಲ ನೋಡೋಕೆ ಅವನ ಹಿಂದೆ ಹಿಂದೆ ನಡೀತಾ ಹೋದ್ರು. ಸ್ವಲ್ಪ ದೂರ ಆದ್ಮೇಲೆ ಗುರು ನೋಡಿದ್ರು, ಅವ್ರ ಶಿಷ್ಯ ಒಬ್ಬ ಯುವಕನ ಜೊತೆ ಒಂದು ಮರದ ಹಿಂದೆ ಒಬ್ಬ ಅಪರಾಧಿಯಂತೆ ಬಚ್ಚಿಟ್ಕೊಂಡಿದ್ದಾನ. ಮತ್ತೆ ಕದ್ದು ಕದ್ದು ಏನೋ ನೋಡ್ತಿದ್ದ. ಗುರು ಸಹ ಅವರ ಶಿಷ್ಯನ ಹಿಂದೆ ಹೋದ್ರು. ನನ್ನ ಶಿಷ್ಯ ಅಂತದ್ದೇನೋ ನೋಡ್ತಿರ್ಬೋದು, ಅದನ್ನ ನೋಡೋಕೆ ಮರದ ಹಿಂದೆ ಅಪರಾಧಿಯ ತರ ಬಚ್ಚಿಟ್ಕೊಂಡಿದ್ದಾನೆ. ಗುರು ನೋಡಿದ್ರು, ಅವ್ರ ಶಿಷ್ಯ ಮರದ ಹಿಂದೆ ಔಚಿಟ್ಕೊಂಡು ಯುವತಿಯರನ್ನ ನೋಡ್ತಿದ್ದ. ಅವರು ನದಿಯಿಂದ ನೀರು ತುಂಬ್ತಾ ಇದ್ರು. ಆಗಲೇ ಗುರು ಶಿಷ್ಯನಿಗೆ ಹೇಳಿದ್ರು, ನೀನೇನ್ ನೋಡ್ತಿದ್ಯಪ್ಪ? ತನ್ನ ಗುರುವಿನ ಧ್ವನಿ ಕೇಳಿ ಶಿಷ್ಯ ಹೆದರೋದ. ಮತ್ತೆ ಅವನ ಬೆವರು ಹಿಡಿದೋಯ್ತು. ಅವನ ಮೈಯೆಲ್ಲ ನಡ್ಗೋದಕ್ಕೆ ಶುರು ಆಯ್ತು. ಯಾವ ರೀತಿ ಅಂದ್ರೆ ಕಳ್ಳನಿಗೆ ಕಳ್ಳತನ ಮಾಡ್ಬೇಕಾದಾಗ ಹಿಡ್ದಂತೆ ಅವನು ಬಾಯಿಂದ ತೊದಲಿಸುತ್ತಾ ಮಾತಾಡ್ತಿದ್ದ. ಅವನು ತನ್ನ ಗುರುಗಳ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿರ್ಲಿಲ್ಲ. ಗುರು ಶಿಷ್ಯನ ಹತ್ರ ನೋಡಿ ಹೇಳಿದ್ರು, ನನ್ನ ಶಿಷ್ಯ ಅಂತೂ ನಿರ್ಭಯನಾಗಿದ್ದ, ಅವನಿಗಂತೂ ಯಾವ ವಿಷಯದಲ್ಲೂ ಹೆದರಿಕೆ ಇರಲಿಲ್ಲ. ಆದರೆ ನೀನಂತೂ ಹೆದರಿಕೆಯಿಂದ ನಡುಗ್ತಿದ್ಯಾ. ಶಿಷ್ಯ ಗುರುವಿಗೆ ಹೇಳ್ದ, ನನ್ನ ಕ್ಷಮಿಸ್ಬಿಡಿ ಗುರುಗಳೇ, ನನ್ನದು ಇದರಲ್ಲಿ ಯಾವುದು ತಪ್ಪಿಲ್ಲ. ಆ ಹುಡುಗ ನನಗೆ ವಿಚಲಿತ ಮಾಡ್ದ. ಆದರೆ ನಾನು ನಿಮಗೆ ಭಾಷೆ ಕೊಡ್ತೀನಿ, ಇವತ್ತಿಂದ ನಾನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ, ನನಗೆ ಕ್ಷಮಿಸ್ಬಿಡಿ. ಗುರು ಹೇಳಿದ್ರು, ಇರಲಿ ಬಿಡು, ಆದ್ರೆ ಇದು ಯಾವಾಗಲೂ ನೆನಪಲ್ಲಿ ಇಟ್ಕೋ, ನಾವು ಯಾರ ಜೊತೆ ಸೇರ್ತೀವೋ ಅವ್ರ ತರಾನೇ ನಾವು ಆಗ್ತೀವಿ. ಅವರ ವಿಚಾರ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ. ಇದರಿಂದಲೇ ಒಳ್ಳೆಯ ಸಂಗತಿ ತುಂಬಾ ಮುಖ್ಯ. ಗಾದೆನೇ ಇಲ್ವಾ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸೋಯದಂತೆ. ಒಳ್ಳೆ ಜನರ ಸಹವಾಸ ಉತ್ತಮ ಫಲಾನ ಕೊಡುತ್ತೆ. ಆಗ ಒಳ್ಳೆ ವಿಚಾರ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ. ಅದಾದ ಮೇಲೆ ಗುರು ಮತ್ತೆ ಶಿಷ್ಯ ಆಶ್ರಮಕ್ಕೆ ತಿರುಗಿ ಬಂದ್ರು. ಮತ್ತೆ ಮತ್ತೊಂದು ಸರಿ ಆಶ್ರಮದ ಕಾರ್ಯಗಳಲ್ಲಿ ಗಮನ ಕೊಟ್ರು. ಶಿಷ್ಯ ಆ ದಾರಿನ ಬಿಟ್ಟು ಬೇರೆ ದಾರಿಯಿಂದ ಹೋಗೋಕೆ ಶುರು ಮಾಡ್ದ. ಅವನು ತನ್ನ ಕೆಲಸನ ಗಮನ ಕೊಟ್ಟು ಮಾಡ್ತಿದ್ದ. ಆದ್ರೆ ಮೆಲ್ಲೆ ಮೆಲ್ಲೆಗೆ ಅವನ ಒಳಗೆ ಕ್ರೋಧ, ಕೋಪ ಉತ್ಪತ್ತಿಯಾಯ್ತು. ಮತ್ತೆ ಅವನು ಬೇರೆಯವ್ರ ಮೇಲೆ ಕೋಪ ಮಾಡೋಕೆ ಶುರು ಮಾಡ್ದ. ಮತ್ತೆ ಒಂಟಿಯಾಗಿ ಇರ್ತಿದ್ದ. ಈಗ ಅವನು ಸರಿಯಾದ ಸಮಯಕ್ಕೆ ಊಟನೂ ಮಾಡ್ತಿರ್ಲಿಲ್ಲ. ಮತ್ತೆ ಅವನು ಊಟನೂ ಸ್ವಲ್ಪ ಮಾಡ್ತಿದ್ದ. ಒಂದು ರಾತ್ರಿ ಗುರು ಶಿಷ್ಯನ ಬಳಿ ಬಂದ್ರು. ಮತ್ತೆ ಅವನಿಗೆ ಹೇಳಿದ್ರು, ನೀನು ಎಷ್ಟು ಸಲ ಪ್ರಮಾಣ ಮಾಡಿರೋದನ್ನ ಮೀರಿದ್ಯಾ? ಇದನ್ನ ಕೇಳಿ ಶಿಷ್ಯ ಗುರುಗಳ ಪಾದಕ್ಕೆ ಬಿದ್ದು ಅಳ್ತಾ ಹೇಳ್ತಾನೆ, ಗುರುದೇವ, ನಾನು ಎಷ್ಟೊಂದು ಸರಿ ನಾನು ಮಾಡಿರೋ ಭಾಷೆನ ಮರ್ತಿದ್ದೀನಿ. ಮತ್ತೆ ಪುನಃ ಭಾಷೆ ತಗೊಳ್ತೀನಿ. ಆದ್ರೆ ಪ್ರತಿ ಸಲಿ ನಾನು ನನ್ನ ಭಾಷೆನ ಮುರಿತಾ ಹೋಗ್ತೀನಿ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಇಲ್ವೇ ಇಲ್ಲ. ನಾನು ತುಂಬಾ ಪ್ರಯತ್ನ ಮಾಡ್ತೀನಿ ನನ್ನ ಮನಸ್ಸಿಂದ ಕೆಟ್ಟ ವಿಚಾರಗಳನ್ನ ತೆಗೆದು ಹಾಕೋದಕ್ಕೆ. ಆದ್ರೆ ನಾನು ಬೇಕು ಅಂದ್ರು ಮಾಡೋಕೆ ಆಗ್ತಿಲ್ಲ. ಆಗ ಗುರು ಶಿಷ್ಯನಿಗೆ ಹೇಳಿದ್ರು, ನಡಿ ನನ್ ಜೊತೆ. ಗುರು ಶಿಷ್ಯನಿಗೆ ಆಶ್ರಮದ ತೋಟಕ್ಕೆ ಕರ್ಕೊಂಡು ಹೋದ್ರು. ಮತ್ತೆ ಶಿಷ್ಯನಿಗೆ ಹೇಳಿದ್ರು, ನೋಡು, ಇಲ್ಲಿ ಕೆಲವು ರಸ್ತೆ ಇವೆ. ಅದರಿಂದ ನದಿಯ ನೀರು ಈ ಗಿಡಗಳ ತನಕ ಬರುತ್ತೆ. ಮತ್ತೆ ಈ ನೀರು ನಿರಂತರ ವೇಗದಿಂದ ಹರಿಯುತ್ತಿದೆ. ಏನೇನು ಈ ನೀರಿನ ವೇಗನ ನಿಲ್ಲಿಸ್ತೀಯ? ಶಿಷ್ಯ ಹೇಳ್ದ, ಹಾ ಗುರುಗಳೇ, ನಾನು ಈ ನದಿಯ ವೇಗನ ನಿಲ್ಲಿಸಬಲ್ಲೆ. ಆಮೇಲೆ ಶಿಷ್ಯ ಮಣ್ಣನ್ನ ತಗೊಂಡು ಆ ಕಾಲುವೆಗೆ ಹಾಕ್ತ. ಆ ನೀರು ಕೆಲ ಸಮಯಕ್ಕೆ ನಿಂತು ಹೋಯ್ತು. ಆದ್ರೆ ಕೆಲವು ಸಮಯ ಆದ್ಮೇಲೆ ಆ ಮಣ್ಣಿನ ಮೇಲಿಂದ ನೀರು ಬಂತು. ಗುರು ಶಿಷ್ಯನಿಗೆ ಹೇಳಿದ್ರು, ಅರೆ ಇದೇನಿದು, ಈ ನೀರಂತೂ ನಿಲ್ಲೇ ಇಲ್ಲ. ಆಗ ಶಿಷ್ಯ ಕೆಲವು ಕಲ್ಲು ಮಣ್ಣಿಂದ ನೀರನ್ನ ಅಡ್ಡ ಹಾಕ್ತ. ಆಗ ಕೆಲವು ನಿಮಿಷಕ್ಕೆ ನೀರೇನೋ ನಿಂತು ಹೋಯ್ತು. ಆಮೇಲೆ ಆ ಕಲ್ಲಿನ ಮೇಲಿಂದ ನೀರು ಆಚೆ ಬಂತು. ಆಗ ಗುರು ಕೇಳಿದ್ರು, ಇದೇನಾಯ್ತು, ನೀರಂತೂ ಇನ್ನೊಮ್ಮೆ ಹರಿತಿದೆ. ನೀನಂತೂ ಹೇಳ್ತಿದ್ದೆ ನಾನು ಇದನ್ನ ನಿಲ್ಲಿಸ್ತೀನಿ ಅಂತ. ಏನು ನಾವು ಯಾವ್ದಾದ್ರು ಕೆಲಸನ ನಿಲ್ಲಿಸ್ಬೇಕು ಅಂದ್ರೆ ನಾವು ಅದನ್ನ ನಿಲ್ಲಿಸೋಕೆ ಆಗಲ್ವಾ? ಆಗ ಶಿಷ್ಯ ಹೇಳ್ದ, ಸರಿ ಗುರುಗಳೇ,
ಈ ನೀರ್ನಂತೂ ನಾನು ನಿಮಗೆ ನಿಲ್ಸೇ ತೋರಿಸ್ತೀನಿ. ಮತ್ತೊಮ್ಮೆ ಅವನು ಒಂದು ದೊಡ್ಡ ಕಲ್ಲನ್ನ ತಗೊಂಡ್ ಬಂದ, ಮತ್ತೆ ಆ ನೀರಿನ ಮಧ್ಯೆ ಹಾಕ್ತ, ಮತ್ತೆ ನೀರು ನಿಂತೋಯ್ತು. ಆಗ ಗುರುಗಳಿಗೆ ಹೇಳ್ದ, ನೋಡಿದ್ರ ಗುರುಗಳೇ, ನಾನು ಹೇಳಿದ್ದೆ ನಾನು ನೀರ್ನ ನಿಲ್ಲಿಸ್ತೀನಿ ಅಂತ, ಮತ್ತೆ ನಾನು ನೀರ್ನ ನಿಲ್ಲಿಸ್ದೆ. ಈಗ ನಾನು ನಿಮ್ಮ ಮಾತನ್ನ ಪೂರ್ತಿ ಮಾಡ್ದೆ. ಗುರು ಮುಗುಳ್ನಗತ್ತ ಹೇಳಿದ್ರು, ಈಗ ಸ್ವಲ್ಪ ಗಮನ ಇಟ್ಟು ನೋಡು, ಇದು ನಿಂತೋಯ್ತಾ? ಅದಂತೂ ಹಿಂದಿನ ದಾರಿಯಿಂದ ಬಂದು ಹಾಗೆ ಆ ಕಡೆ ಈ ಕಡೆಯಿಂದಲೂ ನೀರು ಬರ್ತಿದೆ. ಹಾಗೆ ಗಮನ ಇಟ್ಟು ನೋಡು, ಈ ಕಲ್ಲಿನ ಮುಂದೆನೂ ಬರ್ತಿದೆ. ಮತ್ತೆ ಈ ನೀರು ಅದರ ರಸ್ತೆ ಬದಲಿಸಿ ಪುನಃ ಮುಂದಗಡೆ ಹರಿಯುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಇದೇ ಆಯ್ತು. ಇದಾದ ಮೇಲೆ ಗುರು ಶಿಷ್ಯನಿಗೆ ಅರ್ಥ ಮಾಡಿಸಿದ್ರು, ನಿನ್ನ ಜೊತೆನೂ ಇದೇ ನಡೀತಿದೆ. ನೀನು ಪದೇ ಪದೇ ಪ್ರಯತ್ನ ಪಡ್ತಿದ್ಯಾ, ಆದ್ರೆ ಪ್ರತಿ ಸರಿ ನಿನ್ನ ಪ್ರಯತ್ನ ಮುರಿಯುತ್ತಿದೆ. ಮತ್ತೆ ಇದು ಯಾವಾಗಲೂ ಮುರಿತಾನೆ ಇರುತ್ತೆ. ನೀನು ಎಷ್ಟೇ ಕಲ್ಲು ಮಣ್ಣನ್ನ ಇಡು, ಆದ್ರೆ ನೀರು ಅದರ ರಸ್ತೆ ಮಾಡ್ಕೊಂಡೇ ಬಿಡುತ್ತೆ. ಇದನ್ನೆಲ್ಲ ನೋಡಿ ಶಿಷ್ಯ ಗುರುವಿಗೆ ಹೇಳ್ದ, ಹೇ ಗುರುದೇವ, ಏನು ಯಾವುದೇ ಬೇರೆ ದಾರಿ ಇಲ್ವಾ? ಅದರಿಂದ ನನ್ನ ಕೆಟ್ಟ ವಿಚಾರಗಳಿಂದ ಹೊರಗೆ ಬರುವಂತದ್ದು, ಮತ್ತೆ ಇದು ನನ್ನ ಮನಸ್ಸಲ್ಲಿ ಬರಲೇಬಾರದು. ಗುರು ಶಿಷ್ಯನಿಗೆ ಒಂದು ನದಿಯ ಹತ್ರ ಕರ್ಕೊಂಡು ಹೋದ್ರು. ಎಲ್ಲಿಂದ ತೋಟಕ್ಕೆ ನೀರು ಬರ್ತಿತ್ತು. ಗುರು ಶಿಷ್ಯನಿಗೆ ಹೇಳಿದ್ರು, ಆ ನೀರು ಇದೇ ನದಿಯಿಂದ ಬರ್ತಿದೆ. ಏನಾದ್ರೂ ನಾವು ಇಲ್ಲಿಂದಾನೇ ಆ ರಸ್ತೆನ ಬಂದ್ ಮಾಡಿದ್ರೆ, ಎಲ್ಲಿಂದ ನೀರು ಆ ತೋಟಕ್ಕೆ ಹೋಗ್ತಿದ್ಯೋ ಆಗ ಏನ್ ನಾವು ಆ ನೀರ್ನ ತಡೆಯೋಕೆ ಆಗಲ್ವಾ? ಶಿಷ್ಯ ಹೇಳ್ದ, ಹಾ ಗುರುದೇವ, ಅವಶ್ಯ ಈ ರೀತಿ ಆಗ್ಬಹುದು. ನಾನು ಈ ನೀರ್ನ ಇಲ್ಲಿಂದಾನೇ ಬಂದ್ ಮಾಡ್ತೀನಿ. ಆಗ ಮುಂದೆ ಇರೋ ಚಿಕ್ಕ ಕಾಲುವೆಯಲ್ಲಿ ನೀರು ಹೋಗೋದೇ ಇಲ್ಲ, ಮತ್ತೆ ಆ ತೋಟಕ್ಕೆ ನೀರು ಹೋಗೋದೇ ಇಲ್ಲ. ಅದಾದ ಮೇಲೆ ಶಿಷ್ಯ ನದಿಯಿಂದ ಹೋಗುವ ರಸ್ತೆನ ತುಂಬಾ ಶ್ರಮ ಪಟ್ಟು ಕಲ್ಲು ಮತ್ತೆ ಮಣ್ಣನ್ನ ಹಾಕಿ ಹಾಕಿ ಬಂದ್ ಮಾಡ್ದ. ಮತ್ತೆ ಗುರುಗೆ ಹೇಳ್ದ, ಗುರುದೇವ, ನಾನು ನೀರನ್ನ ಬಂದ್ ಮಾಡ್ತೀನಿ, ಈಗ ನೀರು ತೋಟಕ್ಕೆ ಹೋಗೋದೇ ಇಲ್ಲ. ಆಗ ಗುರು ಹೇಳಿದ್ರು, ಏನಾದ್ರೂ ನೀರು ಆ ತೋಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಗಿಡಗಳಿಗೆ ನೀರು ಎಲ್ಲಿಂದ ಸಿಗುತ್ತೆ? ಆ ಗಿಡಗಳಿಗಂತೂ ನೀರಿನ ಅವಶ್ಯಕತೆ ಇದೆ. ಮತ್ತೆ ಅದರಲ್ಲಿ ಕೆಲವು ಗಿಡಗಳಿದೆ, ಅದಕ್ಕಂತೂ ದಿನ ನೀರಿನ ಅವಶ್ಯಕತೆ ಇದೆ. ಅದಂತೂ ಬಾಡಿ ಸತ್ತೆ ಹೋಗುತ್ತೆ. ಅವ್ರದ್ದೇನಾಗ್ಬೇಕು? ನೀರನ್ನ ನಾವು ಬಿಡ್ಲೇಬೇಕು. ಶಿಷ್ಯ ಗುರುವಿನ ಮಾತನ್ನ ಕೇಳಿ ವಾಪಸ್ ನದಿಯಿಂದ ಹೋಗುವ ನೀರಿನ ರಸ್ತೆ ಬಿಚ್ಚಿದ. ಆಗ ಗುರು ಶಿಷ್ಯನಿಗೆ ಕೇಳಿದ್ರು, ಏನಾದ್ರೂ ನಾವು ಈ ಪೂರ್ತಿ ನದಿಯ ನೀರನ್ನ ತೋಟದ ಕಡೆ ಮಾಡಿದ್ರೆ ಏನಾಗತ್ತೆ? ಆಗ ಶಿಷ್ಯ ಉತ್ತರ ಕೊಟ್ಟ, ಗುರುದೇವ, ಅಲ್ಲಿ ಎಷ್ಟೆಲ್ಲಾ ಗಿಡಗಳಿದ್ಯೋ ಅವೆಲ್ಲ ನೆನೆದು ಹಾಳಾಗುತ್ತೆ, ಅಲ್ಲಿ ಏನು ಉಳಿಯಲ್ಲ. ಆಗ ಗುರು ಮುಗುಳ್ ನಗುತ್ತಾ ಹೇಳಿದ್ರು, ನೀನು ಈ ಮಾತನ್ನ ಅರ್ಥ ಮಾಡ್ಕೋ. ನಾವು ಯಾವುದನ್ನು ತಡಿಬಾರ್ದು, ಬರೀ ನಾವು ಸದಾ ಒಂದು ಸಂತುಲನೆ ಇಡಬೇಕು. ಕಡಿಮೆ ನೀರಿಂದಾನು ಗಿಡಗಳು ನಷ್ಟ ಆಗುತ್ತೆ, ಮತ್ತೆ ಜಾಸ್ತಿ ನೀರಿಂದಾನು ಗಿಡಗಳು ನಷ್ಟ ಆಗುತ್ತೆ. ನಮ್ಮ ಜೀವನ ಸಂತುಲನೆಯಿಂದಾನೇ ನಡೆಯುತ್ತೆ. ಗುರು ಶಿಷ್ಯನಿಗೆ ಹೇಳಿದ್ರು, ಏನಾದ್ರೂ ನಾನು ನಿನಗೆ ಹೇಳಿದ್ರೆ ಮಾವಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ, ಆಗ ನಿನ್ನ ಮನಸ್ಸಲ್ಲಿ ಎಲ್ಲಕ್ಕಿಂತ ಮೊದಲು ಯಾವ ಚಿತ್ರ ಬರುತ್ತೆ? ಆಗ ಶಿಷ್ಯ ಹೇಳ್ದ, ಗುರುದೇವ, ನನ್ನ ಮನಸ್ಸಲ್ಲಂತೂ ಮೊದಲನೇ ಚಿತ್ರ ಮಾವಿನ ಹಣ್ಣದೇ ಬರುತ್ತೆ. ಗುರು ಹೇಳಿದ್ರು, ಯಾವಾಗ ನಾವು ಕೆಟ್ಟ ವಿಚಾರಗಳನ್ನ ಬಲವಂತದಿಂದ ತಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಆಗ ಅದು ಇನ್ನೂ ಹೆಚ್ಚು ದೃಢವಾಗಿ ನಮ್ಮ ಒಳಗೆ ಪ್ರವೇಶ ಮಾಡುತ್ತೆ, ನಮ್ಮ ಒಳಗೆ ಹುಟ್ಟುತ್ತೆ. ಅದಕ್ಕೆ ನಾವು ಅದನ್ನ ಯಾವತ್ತೂ ಬರ್ದೇ ಇರೋ ಹಾಗೆ ತಡೆಯೋ ತಪ್ಪನ್ನ ಮಾಡಬಾರ್ದು. ಮತ್ತೆ ಗುರು ಶಿಷ್ಯನಿಗೆ ಹೇಳಿದ್ರು, ಈ ನಮ್ಮ ಕೆಟ್ಟ ವಿಚಾರಗಳು ಕೆಟ್ಟ ಜನರ ಸಹವಾಸದಿಂದಾನೂ ಬರುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಕಾಮುಕತೆ ನಮ್ಮ ಒಳಗೆ ಇರೋಲ್ಲ, ಆದ್ರೆ ಕೆಲ ಅಶ್ಲೀಲ ಜನರ ಜೊತೆ ಇರೋದ್ರಿಂದ ಇದು ನಮ್ಮ ಒಳಗೆ ಹಾವಿ ಆಗೋಗುತ್ತೆ. ಆಗ ಶಿಷ್ಯ ಹೇಳ್ದ, ಗುರುದೇವ, ನೀವು ಸರಿಯಾಗಿ ಹೇಳ್ತಿದ್ರ, ನಾನು ನನ್ನ ಮಾರ್ಗದಿಂದ ವಿಚಲಿತನಾಗುತ್ತೆ. ಮತ್ತೆ ಆ ಶಿಷ್ಯ ಆ ರಾತ್ರಿ ತುಂಬಾ ನೆಮ್ಮದಿಯ ನಿದ್ದೆ ಮಾಡ್ತಾ, ಬೆಳಿಗ್ಗೆ ಅವನ ಕೆಲಸಗಳನ್ನೆಲ್ಲ ಪೂರ್ತಿ ಮನಸ್ಸಿಂದ ಮಾಡ್ತಾ, ಮತ್ತೆ ಪುನಃ ಅವನು ಬೆಳಿಗ್ಗೆ ಭಿಕ್ಷೆ ಕೇಳೋದಕ್ಕೆ ಅದೇ ರಸ್ತೆಯಿಂದ ಹೋದ. ಅಲ್ಲಿ ಆ ಯುವಕ ಇವತ್ತು ಕೂಡ ಆ ಮರದ ಹಿಂದೆ ಔಸ್ಕೊಂಡು ಆ ಯುವತಿಯರನ್ನ ನೋಡ್ತಿದ್ದ. ಆ ಶಿಷ್ಯ ನದಿಯ ಹತ್ರ ಹೋದ, ಎಲ್ಲಿ ಆ ಯುವತಿಯರು ನದಿಯಲ್ಲಿ ನೀರ್ನ ತುಂಬ್ತಾ ಇದ್ರು. ಅವನು ಅವರಿಂದ ನೀರನ್ನ ಕೇಳ್ದ. ಅದರಲ್ಲಿ ಒಬ್ಬರು ಅವನಿಗೆ ನೀರನ್ನ ಕುಡಿಸಿದ್ರು. ಮತ್ತೆ ಆ ಸನ್ಯಾಸಿ ಶಿಷ್ಯನ ಪಾದ ಮುಟ್ಟಿದ್ರು. ಶಿಷ್ಯ ಅವರಿಗೆ ಆಶೀರ್ವಾದ ಕೊಟ್ಟ. ಮತ್ತೆ ಅವನ ಮನಸ್ಸು ಒಂದು ಸಕಾರಾತ್ಮಕ ಊರ್ಜೆಯಿಂದ ತುಂಬಿತು. ಅವನ ಮುಖದಲ್ಲಿ ನಗು ಬಂದಿತ್ತು. ಯಾವ ತರ ಅವನಿಂದ ಕಳೆದು ಹೋಗಿತ್ತು ಅವನಿಗೆ ವಾಪಸ್ ಸಿಕ್ಕಿರೋ ತರ. ಅವನು ವಾಪಸ್ ಅವನ ರಸ್ತೆಯಿಂದ ಹೊರಟಿದ್ದ. ಆಗಲೇ ಹಿಂದೆಯಿಂದ ಆ ಯುವಕ ಬಂದ. ಆ ಮರದ ಹಿಂದೆ ಔಸ್ಕೊಂಡಿತ್ತು. ಅವನು ಶಿಷ್ಯನ ಹತ್ರ ಬಂದ ಮತ್ತೆ ಹೇಳ್ದ, ಏನ್ ಸಮಾಚಾರ? ಇವತ್ತಂತೂ ನೀನು ಹತ್ರದಿಂದ ದರ್ಶನ ಮಾಡ್ದೆ, ನೀನಂತೂ ನನ್ಗಿಂತ ಮುಂದೆ ಹೊರಟೆ. ಆಗ ಶಿಷ್ಯ ಹೇಳ್ದ, ನಾವು ಯಾವಾಗಲೂ ಬೇರೆಯವರ ದರ್ಶನ ಮಾಡೋದ್ರಲ್ಲೇ ನಿರತರಾಗಿರ್ತೀವಿ, ನಮ್ಮ ದರ್ಶನ ಮಾಡೋದಕ್ಕೆ ಆಗಲ್ಲ. ನೀನು ಎಲ್ಲಿ ತನಕ ಈ ಮರದ ಹಿಂದೆ ಔಸ್ಕೊಂಡಿರ್ತೀಯ? ಯಾರನ್ನಾದ್ರೂ ಇಷ್ಟಪಟ್ಟು ಅವರಿಗೆ ಹೇಳು, ಏನಾದ್ರೂ ಅವಳು ನಿನ್ನ ಇಷ್ಟಪಟ್ರೆ ಆಗ ಮದುವೆ ಮಾಡ್ಕೋ. ಮತ್ತೆ ಅದಕ್ಕಿಂತ ಮೊದಲು ನೀನೇನಾದ್ರೂ ಆಗು, ನೀನು ನಿನ್ನನ್ನು ಗುರುತು ಹಿಡಿ. ಈ ರೀತಿ ನಿನ್ನ ಸಮಯನ ಬರ್ಬಾದ್ ಮಾಡ್ಬೇಡ. ಮತ್ತೆ ಆ ಯುವಕ ದಿನ ಅವನ ಜೊತೆ ಸೇರ್ತಿದ್ದ. ಮತ್ತೆ ಆ ಯುವಕ ಈಗ ನದಿಯ ಹತ್ರ ಹೋಗೋದನ್ನ ನಿಲ್ಸಿದ್ದ. ಮತ್ತೆ ಆ ಯುವಕ ಜೀವನದಲ್ಲಿ ಏನಾದ್ರೂ ಆಗೋದಕ್ಕೆ ಸಂಘರ್ಷ ಮಾಡ್ತಿದ್ದ. ಮತ್ತೆ ನೀನ್ ನೋಡ್ತಾ ಸಹವಾಸದ ಪರಿಣಾಮ ಏನಾಗತ್ತೆ ಅಂತ. ನಿಮ್ಮ ಸಹವಾಸ ಬದಲಿಸಿ, ನಿಮ್ಮ ವಿಚಾರ ಬದಲಿಸಿ. ಬುದ್ಧ ಯುವಕನಿಗೆ ಕೇಳಿದ್ರು, ಏನ್ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಯ ಉತ್ತರ ಸಿಕ್ತಾ? ಆಗ ಯುವಕ ಹೇಳ್ದ, ಹಾ ಮಹಾತ್ಮ, ನಿಮಗೆ ತುಂಬಾ ಧನ್ಯವಾದ. ಆಗ ಗೌತಮ್ ಬುದ್ಧ ಹೇಳಿದ್ರು, ಯಾವಾಗ ನಿನ್ನ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರುತ್ತೋ ಆಗ ನಿಮ್ಮನ್ನ ನೀವು ದೋಷಿಸಬೇಡಿ. ಕೇವಲ ಆ ವಿಚಾರಗಳ ಮೇಲೆ ಸಂತುಲನೆ ಇಡುವ ಪ್ರಯತ್ನ ಮಾಡಿ. ಮತ್ತೆ ನಿಮ್ಮನ್ನ ನೀವು ಗುರ್ತಿಡಿಯಿರಿ. ಸ್ನೇಹಿತರೆ, ಐ ಹೋಪ್ ಈ ಬುದ್ಧನ ಸಂದೇಶ ನಿಮಗೆ ಹೆಲ್ಪ್ ಮಾಡಿದೆ ಅನ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಅಂಡ್ ಶೇರ್ ಮಾಡಿ. ಚಾನಲ್ನ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.